ಭಗವದ್ಗೀತೆ 7ನೇ ಅಧ್ಯಾಯದ ಒಂದು ಶ್ಲೋಕವನ್ನು ಆಧಾರವಾಗಿಸಿಕೊಂಡು ತಮ್ಮ ಉಪದೇಶಾಮೃತವನ್ನು ಬಹುಸುಂದರವಾಗಿ ಚತುರ್ವಿಧಾ ಭಜಂತೆ ಮಾಂ ಜನಾಶ್ರೀನೋರ್ಜುನ ಆರ್ತೋ ಜಿಜ್ಞಾಸುರತ್ರಾಪಿ ಜ್ಞಾನಿಚ ಪ್ರದರ್ಶಕ. ಹೇ ಅರ್ಜುನ, 4 ವಿಧವಾಗಿರ್ತಕ್ಕಂಥ ಭಕ್ತರು ನನ್ನನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ಅವರು ಯಾರು ಅಂತಂದರೆ ಒಬ್ಬ ಪಾರ್ಥ, ಮತ್ತೊಬ್ಬ ಅರ್ಥಾರ್ಥಿ, ಇನ್ನೊಬ್ಬ ಜಿಜ್ಞಾಸಿ, ಕೊನೆಯವರು ಜ್ಞಾನಿ. ಇದರ ಪೂರ್ವ ಶ್ಲೋಕದೊಳಗೆ ನಮಾಂಕುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮಾಃ ಮಾಯಾ ಬುದ್ಧಜ್ಞಾನ ಆಶ್ರಮಂ ಆವಮಾಶ್ರಿತ ಅಂತ ಯಾರು ಪಾಪಕರ್ಮಗಳಿಗೆ ತೊಡಗಿದ್ದಾರೋ, ದುಷ್ಕೃತಿಗಳಾಗಿದ್ದಾರೋ ಅವರು ನನ್ನನ್ನು ಹೊಂದಲಾರರು. ನನ್ನನ್ನು ಹೊಂದಬೇಕಾಗಿತ್ತು ಅಂತಂದರೆ ಅವರು ಅನಂತ ಜನ್ಮಗಳಲ್ಲಿ ಪುಣ್ಯವನ್ನು ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅನಂತ ಜನ್ಮಗಳ ಪುಣ್ಯದ ಒಂದು ಸಂಚೆ ಇತ್ತು ಅಂತಂದ್ರೆ ಅವರಲ್ಲಿ ಭಕ್ತಿ ಅನ್ನುವಂಥದ್ದು ಮೂಡುತ್ತದೆ. ಋಣಾಂ ಜನ್ಮ ಸಹಸ್ರೇಣ ಭಕ್ತೌ ಪ್ರೀತಿರ್ಹಿ ಜಾಯತೆ ಕಲೌ ಭಕ್ತಿ ಭಕ್ತ್ಯಾ ಕೃಷ್ಣ ಪುರಸ್ಕೃತಃ. ಭಾಗವತದಲ್ಲಿ ಒಂದು ಶ್ಲೋಕದಲ್ಲಿ ಹೇಳಿಕೊಂಡು ಬಂದಂತೆ ಸಾವಿರಾರು ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪುಣ್ಯದಿಂದ ನಮ್ಮ ಹೃದಯದೊಳಗೆ ಗುರುದೇವನಲ್ಲಿ ಆಗಲಿ ಭಗವಂತನಲ್ಲಿ ಆಗಲಿ ಭಕ್ತಿಯನ್ನ ಮಾಡಬೇಕನ್ನುವಂಥ ಒಂದು ಬುದ್ಧಿ ನಮಗೆ ಕೊಡುತ್ತದೆ. ಯಾಕಂದ್ರೆ ಕಲಿಯುಗದೊಳಗೆ ಭಕ್ತಿನೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ. ಭಕ್ತಿಯಿಂದಲೇ ಕೃಷ್ಣನ ದರ್ಶನವನ್ನ ಮೀರಾಬಾಯಿ ಮಾಡಿಕೊಂಡು ಹಲವಾರು ಸಂತರು ಶರಣರು ಕೂಡ ಭಕ್ತಿಯಿಂದಲೇ ಭಗವತ್ ಸಾಕ್ಷಾತ್ಕಾರವನ್ನ ಹೊಂದಿದ್ದಾರೆ. ಅದಕ್ಕೆ ಭಗವಂತ ಹೇಳಿದ ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನ ಅರ್ಜುನ. ಸುಕೃತಿನ ಜನ ಚತುರ್ವಿಧ ಮಾಂ ಭಜಂತೆ. ಸುಕೃತಿಗಳಾಗಿರ್ತಕ್ಕಂಥ 4 ವಿಧವಾಗಿರ್ತಕ್ಕಂಥ ಭಕ್ತರು ನನ್ನನ್ನು ಭಜಿಸ್ತಾ ಇದ್ದಾರೆ ಅಂತ ಭಗವಂತ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಸುಕೃತಿನ ಅನ್ನೋದು 4 ಅನ್ವಯ ಆಗ್ತದೆ. ಇಲ್ಲಿ ಆರ್ಥ ಅರ್ಥಾರ್ಥಿ ಭಕ್ತ ಮತ್ತು ಜಿಜ್ಞಾಸು ಇವರು 3 ಸಕಾಮಿ ಭಕ್ತರು ಅಂತ ಹೇಳಿಸಿಕೊಳ್ತಾರೆ. ಜ್ಞಾನಿ ಮಾತ್ರ ನಿಷ್ಕಾಮಿ ಭಕ್ತನಾಗಿದ್ದಾನೆ ಅಂತ ಇಲ್ಲಿ ಮಹಾತ್ಮಗಳನ್ನು ಉಪದೇಶ ಮಾಡಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಮೊದಲನೇದವನು ಯಾರು ಅಂತಂದ್ರೆ ಆತ್ಮಭಕ್ತ ಅಂತ ಹೇಳಿಸಿಕೊಳ್ತಾರೆ. ಅಂದ್ರೆ ಯಾವಾಗ ನಮಗೆ ಕಷ್ಟಗಳು ಬರ್ತಾ ಇದ್ದಾವೆ, ಯಾವುದೋ ಒಂದು ಕಾಡು ಪ್ರಾಣಿಗಳಿಂದಲಾಗಲಿ, ರೋಗಗಳಿಂದಲಾಗಲಿ, ಶತ್ರುಗಳಿಂದಲಾಗಲಿ ನಮಗೆ ಅಪಾಯ ಬಂದಾಗ, ನಮಗೆ ದುಃಖ ಅನ್ನುವಂತಾದಾಗ ನಾವು ಭಗವಂತನಿಗೆ ಶರಣ ಹೋಗ್ತಾ ಇದ್ದೀವಿ, ಭಗವಂತನಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀವಿ. ಭಾಗವತದಲ್ಲಿ ಗಜೇಂದ್ರ ಮೋಕ್ಷ ಅಂತ ಒಂದು ಪ್ರಕರಣ ಬರ್ತದೆ. ಅಲ್ಲಿ ಗಜೇಂದ್ರ ಅಂದ್ರೆ ಒಂದು ಆನೆ ಎನ್ನುವಂತ, ಅದು ನೀರೊಳಗೆ ಸ್ನಾನ ಮಾಡಲಿಕ್ಕೆ ಹೋದಾಗ ಒಂದು ಮೊಸಳೆ ಎನ್ನುವಂತಹದ್ದು ಅದರ ಕಾಲನ್ನು ಹಿಡಿದು ಎಳೆಯಲಿಕ್ಕೆ ಪ್ರಾರಂಭ ಆಗ್ತದೆ. ಅದರ ಸುತ್ತಮುತ್ತ ಎಷ್ಟೋ ಆನೆಗಳು ಬಂದು ಸಹಾಯ ಮಾಡಿದ್ರು ಕೂಡ ಅದರಿಂದ ಬಿಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಕೊನೆಗದು ನಾರಾಯಣನ ಕುರಿತು ಪ್ರಾರ್ಥನೆಯನ್ನ ಮಾಡ್ತದೆ. ಅಲ್ಲಿರ್ತಕ್ಕಂಥ ಒಂದು ಪುಷ್ಪವನ್ನು ಕಿತ್ತಿ ಭಗವಂತನಿಗೆ ಅರ್ಪಣಾ ಮಾಡ್ತಾ, ಹೇ ಭಗವಂತ, ನಿನ್ನ ಹೊರತು ನನ್ನನ್ನು ಕಾಪಾಡುವುದು ಯಾರೂ ಇಲ್ಲ, ಈ ಮೊಸಳೆಯಿಂದ ಏನೇನು ರಕ್ಷಣಾ ಮಾಡು ಅಂತ ಹೇಳಿ ಅನನ್ಯ ಭಾವದಿಂದ ಶರಣ ಹೋದಾಗ, ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿದಾಗ ಶ್ರೀಮನ್ನಾರಾಯಣ ಸುದರ್ಶನ ಚಕ್ರವನ್ನು ಬಿಟ್ಟು ಅದನ್ನ ಸಂಹಾರ ಮಾಡಿದ ಅಂತ ಹೇಳಿ ನಾವು ಭಾಗವತದಲ್ಲಿ ಈ ಕಥೆಯನ್ನ ಕೇಳ್ತಾ ಇದ್ದೀವಿ. ಹಾಗೆ ಇಲ್ಲಿ ಜರಾಸಂಧನು ಕೂಡ ಎಷ್ಟೋ ಜನ ರಾಜರನ್ನ ಬಂಧನದಲ್ಲಿಟ್ಟಿದ್ದ. ಆ ಸಮಯದಲ್ಲಿ ಕೂಡ ಅವರೆಲ್ಲರೂ ಕೃಷ್ಣ ಭಗವಂತ ನೆನೆಸಿದ್ದರಿಂದ ಕೃಷ್ಣ ಪರಮಾತ್ಮ ಜರಾಸಂಧನನ್ನ ಸಂಹಾರ ಮಾಡಿ ಅವರಿಗೆ ಬಂದಿರತಕ್ಕಂಥ ಬಂಧನದಿಂದ ಬಿಡುಗಡೆಯನ್ನ ಮಾಡಿದ ಅಂತೇಳಿ ನಾವು ಈ ದೃಷ್ಟಾಂತವನ್ನು ಕೇಳ್ತಾ ಇದ್ದೀವಿ. ಹೀಗೆ ನಮಗೆ ಕಷ್ಟ ಬಂದ ಸಮಯದೊಳಗೆ ನಾವು ಭಗವಂತನನ್ನ ಪ್ರಾರ್ಥನಾ ಮಾಡ್ತೀವಿ, ಭಕ್ತಿ ಮಾಡ್ತಾ ಇದ್ದೇವಲ್ಲ, ಇವರು ಆರ್ಥ ಭಕ್ತ ಅಂತ ಹೇಳಿಸ್ಕೊಳ್ತಾರೆ. ಇನ್ನು ಅರ್ಥಾರ್ಥಿ ಭಕ್ತ ಅಂತಂದ್ರೆ ಈಗ ನಾವು ಸಂಪತ್ತನ್ನ ಬಯಸ್ತೀವಿ,
ಮಡದಿ ಮಕ್ಕಳನ್ನು ಬಯಸ್ತೀವಿ, ಅಧಿಕಾರವನ್ನು ಬಯಸ್ತೀವಿ, ಹಲವಾರು ಐಹಿಕವಾಗಿರ್ತಕ್ಕಂಥ ಅಥವಾ ಸ್ವರ್ಗಾದಿ ಭೋಗಗಳನ್ನ ನಾವೇನು ಅಪೇಕ್ಷೆ ಮಾಡ್ತಾ ಇದ್ದೇವಲ್ಲ, ನಾವು ಅರ್ಥಾರ್ಥಿ ಭಕ್ತರು ಅಂತ ತಿಳಿಸ್ಕೊಳ್ತೀವಿ. ಅರ್ಥ ಅಂದ್ರೆ ಸಂಪತ್ತು. ಪ್ರಪಂಚದ ವಿಷಯ ಭೋಗಗಳನ್ನು ಬಯಸಿ ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನ ಮಾಡುವುದರಿಂದ ನಾವಿಲ್ಲಿ ಅರ್ಥಾರ್ಥಿ ಭಕ್ತರು ಅಂತ. ಈಗ ಸುಗ್ರೀವ ಅವನು ಶ್ರೀರಾಮಚಂದ್ರನಿಗೆ ಮನೆ ಹೋದ. ಯಾಕೆ ಅಂತಂದ್ರೆ ವಾಲಿ ಕಿಷ್ಕಿಂಧ ಸಾಮ್ರಾಜ್ಯವನ್ನ ಕಬಳಿಸಿದ್ದ, ಅಪಹರಣ ಮಾಡಿದ್ದ. ಹೀಗಾಗಿ ಸುಗ್ರೀವ ಶ್ರೀರಾಮಚಂದ್ರನಿಗೆ ಮೊರೆ ಹೋಗಿ ತನಗೆ ಬಂದಿರತಕ್ಕಂಥ ಒಂದು ಆಪತ್ತನ್ನ ಹೇಳಿಕೊಂಡಾಗ ಅವನಿಗೆ ರಾಜ್ಯ ಬೇಕಾಗಿತ್ತು. ರಾಜ್ಯದ ಅಪೇಕ್ಷೆಯಿಂದ ಸುಗ್ರೀವ ತನ್ನ ವಾನರ ಸೈನ್ಯವನ್ನ ಸೀತಾದೇವಿಯನ್ನ ಪುನಃ ಲಂಕೆಯಿಂದ ಕರ್ಕೊಂಡು ಬರಲಿಕ್ಕೆ ಸಹಾಯ ಮಾಡಿದ. ಪುನಃ ಅವರಿಗೆ ವಾಲಿ ಸಂಹಾರದಿಂದ ಸುಗ್ರೀವನಿಗೆ ರಾಜ್ಯ ಪ್ರಾಪ್ತಿಯಾಗಿ, ಹಾಗೆ ವಿಭೀಷಣನು ಕೂಡ ಯಾವ ಶ್ರೀರಾಮನಿಗೆ ಮೊರೆ ಹೋಗಿ ರಾಮನಲ್ಲಿ ಭಕ್ತಿಯನ್ನ ಮಾಡಿದ್ದರಿಂದ ಲಂಕಾಪಟ್ಟಣದ ಅಧಿಪತಿಯಾದ. ಹಾಗೆ ಧ್ರುವನು ಕೂಡ ಆ ಭಗವಂತ ನಾರಾಯಣ ಪ್ರಾರ್ಥನೆ ಮಾಡಿ ತಪಸ್ಸನ್ನ ಮಾಡಿ ಸಾಮ್ರಾಜ್ಯವನ್ನ ಪಡೆದ ಅಂತ ಹೇಳಿ, ಹಿಂಗ ನಾವು ಇಹಲೋಕದ ಪರಲೋಕದ ಭೋಗಗಳನ್ನ ಬಯಸಿ ನಾವು ಭಗವಂತನಲ್ಲಿ ಭಕ್ತಿಯನ್ನ ಮಾಡಿದಾಗ ನಾವು ಅರ್ಥಾರ್ಥಿ ಭಕ್ತರು ಅಂತ ತಿಳಿಸಿಕೊಳ್ತೀವಿ. ಇನ್ನು ಮೂರನೇದವನು ಜಿಜ್ಞಾಸು. ಅವನಿಗೆ ಯಾವುದೇ ಸಂಪತ್ತಿನ ಬಯಕೆ ಇಲ್ಲ. ಅವನು ಯಾವುದೇ ಒಂದು ಹೆಂಡತಿಯಾಗಲಿ ಮಕ್ಕಳಾಗಲಿ ಸಂಪತ್ತಾಗಲಿ ಹೊರಗಿನ ಯಾವ ಭೂಮಿಯನ್ನು ಅವನು ಅಪೇಕ್ಷೆ ಮಾಡುವುದಿಲ್ಲ. ಅವನ ಇಚ್ಛಾ ಏನಿರ್ತದೆ ಅಂದ್ರೆ ನಾವು ಈ ಭವಬಂಧನದಿಂದ ಬಿಡುಗಡೆಯನ್ನ ಹೊಂದಬೇಕು, ನಾವು ಆತ್ಮಜ್ಞಾನವನ್ನ ಮಾಡಿಕೊಳ್ಬೇಕು, ನಾವು ಮುಕ್ತನಾಗಬೇಕನ್ನುವಂತ ಒಂದೇ ಒಂದು ಇಚ್ಛಾ ಅನ್ನುವಂತಾಗಿರ್ತದೆ. ಹೀಗಾಗಿ ಅವನು ಕೂಡ ಭಗವಂತನಲ್ಲಿ ಪ್ರಾರ್ಥನಾ ಮಾಡ್ತಾ ಇದ್ದಾನೆ, ಹೇ ಭಗವಂತ, ನನ್ನನ್ನ ಈ ಬಂಧನದಿಂದ ಬಿಡುಗಡೆ ಮಾಡು, ನನಗೆ ಶ್ರೇಷ್ಠವಾಗಿರ್ತಕ್ಕಂಥ ಆತ್ಮಜ್ಞಾನ ಅನ್ನುವಂಥದ್ದು ದೊರಕಲಿ ಅಂತೇಳಿ ಈ ಪ್ರಕಾರವಾಗಿ ಪರೀಕ್ಷಿತ ರಾಜ, ಯಾಕಂದ್ರೆ ಅವರಿಗೆ ಸರ್ಪ ಅನ್ನುವಂಥದ್ದು 7 ದಿವಸ ಸರ್ಪ ಕಚ್ಚಿ ಮರಣ ಹೊಂದುವಂತ ಸಂದರ್ಭ ಇರ್ತದೆ. ಆ ಸಮಯದಲ್ಲಿ ಸುಗುಮುನಿಗಳು ಬಂದು ಅವರಿಗೆ ಭಾಗವತವನ್ನ ಬೋಧ ಮಾಡುವಂತವರಾಗ್ತಾ ಇದ್ದಾರೆ. ಅಂದ್ರೆ ಪರೀಕ್ಷಿತ 7 ದಿವಸ ಭಾಗವತವನ್ನ ಶ್ರವಣ ಮಾಡಿದ. ಯಾಕಂದ್ರೆ ಅವ್ರಿಗೆ ಏನು ಜಿಜ್ಞಾಸೆ ಇತ್ತು ಅಂತಂದ್ರೆ ಆ ಮರಣ ಭಯವನ್ನು ಕಳ್ಕೊಳ್ಬೇಕಾಗಿತ್ತು. ಆದ್ರಿಂದ ಭಗವಂತನನ್ನ ಹೊಂದಬೇಕನ್ನುವಂತ ಇಚ್ಛಾ ಅವನಲ್ಲಿದ್ದರಿಂದ ಇಲ್ಲಿ ಪರೀಕ್ಷಿತ ರಾಜ ಅವನು ಜಿಜ್ಞಾಸು ಭಕ್ತ ಅಂತ ಕರೆಸಿಕೊಳ್ತಾ ಇದ್ದಾನೆ. ಹಾಗೆ ಸಿದ್ಧಾಳ ಸನ್ನಿಧಾನದೊಳಗೆ ಕಬೀರದಾಸರಾಗಲಿ, ನಿರ್ವಾಣಪ್ಪನವರಾಗಲಿ, ಶಿವಪುತ್ರಪ್ಪವರಾಗಲಿ, ಇವರೆಲ್ಲ ಜಿಜ್ಞಾಸುಗಳಾಗಿ ಬಂದು ಸಿದ್ಧಾವರಣಂತ ಶ್ರೇಷ್ಠವಾದ ಬ್ರಹ್ಮಜ್ಞಾನವನ್ನು ಮಾಡಿಕೊಂಡರು ಅಂತೇಳಿ ನಾವು ಚರಿತ್ರೆಯಲ್ಲಿ ಕೇಳ್ತಾ ಇದ್ದೀವಿ. ಇನ್ನು 4ನೇದವನಿಗೆ ಜ್ಞಾನಿ ಭಕ್ತ, ಅವನು ನಿಷ್ಕಾಮಿ ಭಕ್ತ ಅಂತ ಹೇಳಿಸ್ಕೊಳ್ತಾ ಇದ್ದಾನೆ. ಅಂದ್ರೆ ಅವನು ತನ್ನ ಸ್ವರೂಪದವನ ಸ್ಥಿತಿ ಉಳ್ಳವನಾಗಿರ್ತಾನ. ಅದಕ್ಕೆ ಸರ್ವವೆಲ್ಲವರು ಚಿದಾತ್ಮ ಭಾವನೆಗಂಡು ಸರ್ವ ಸಮತ್ವಿಂದಿರೆ ಭಕ್ತಿ ಅಂತ ಹೇಳಿದರು. ಎಲ್ಲವೂ ನನ್ನ ಸ್ವರೂಪವೇ ಅದ, ನಾನು ಪರಬ್ರಹ್ಮ ಸ್ವರೂಪನೇ ಇದ್ದೀನಿ ಅಂತ ಹೇಳಿ ತನ್ನ ಮನೋವೃತ್ತಿಯನ್ನ ಪರಬ್ರಹ್ಮ ಸ್ವರೂಪದಲ್ಲೇ ಕೇಂದ್ರೀಕರಿಸಿರ್ತಾ ಇದ್ದಾನ. ಇಂಥವನು ಶ್ರೇಷ್ಠ. ಯಾಕಂದ್ರೆ ಜ್ಞಾನಿ ಆತ್ಮೈವ ಮೇಮಕಂ ಎಂಬಂತೆ ಜ್ಞಾನಿಯು ನನ್ನ ಆತ್ಮರೂಪನೇ ಆಗಿದ್ದಾನೆ ಅಂತ ಹೇಳಿ ಗೀತೆಯಲ್ಲಿ ಭಗವಂತ ಹೇಳಿದಂತೆ ಈ ಮೂವರಿಗಿಂತಲೂ ಇವನು ಬಹಳ ಶ್ರೇಷ್ಠ. ಇಲ್ಲಿ ಅರ್ಥಾರ್ಥಿ ಭಕ್ತನಿಗಿಂತಲೂ ಆತ್ಮಭಕ್ತ ಶ್ರೇಷ್ಠ, ಆರ್ಥಭಕ್ತನಿಗಿಂತಲೂ ಜಿಜ್ಞಾಸು ಶ್ರೇಷ್ಠನಾಗಿದ್ದಾನ, ಜಿಜ್ಞಾಸಿಗಿಂತಲೂ ಜ್ಞಾನಿ ಎಷ್ಟೋ ಪಟ್ಟು ಮಿಗಿದವನಾಗಿದ್ದಾನೆ ಅಂತೇಳಿ ಗುಣಾರ್ಥ ದೀಪಿಕೆಯಲ್ಲಿ ಬಹಳ ಸುಂದರವಾಗಿ ವ್ಯಾಖ್ಯಾನ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಅಂಥ ಈ ಇಷ್ಟು ಜನ ನಾವು ಎಲ್ಲ ಅದೇವ, ಕೆಲವರು ಆರ್ಥರಾಗಿರ್ಬೋದು, ಕೆಲವರು ಅರ್ಥಾರ್ಥಿಗಳಾಗಿರ್ಬೋದು, ಇನ್ನು ಕೆಲವರು ಜಿಜ್ಞಾಸುಗಳಿದಾರ, ಇನ್ನು ಜ್ಞಾನಿಗಳು. ಅವರು ಜ್ಞಾನಿ ಅಂಥವರ ಒಂದು ಸನ್ನಿಧಾನ ನಮಗೆ ದೊರೆತಿದ್ದು ಎಷ್ಟೋ ಜನ್ಮದ ಒಂದು